ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೇಷ್ಮೆ ಬೆಳೆಗಾರರಿಗೆ ಮುಂಗಾರು ಪೂರ್ವ ಮಳೆಯಿಂದ ಹೊಡೆತ ಆಗಿದೆ. ನಿನ್ನೆ ಸಂಜೆಯ ಬಿರುಗಾಳಿ ಸಹಿತ ಮಳೆಗೆ ರೇಷ್ಮೆ ಕೃಷಿ ಹಾನಿಯಾಗಿದೆ. ಕಳ್ಳಿಹಾಳ ಗ್ರಾಮದಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಅಗೇನ್ ಇದು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಕಳ್ಳಿಹಾಳ ಗ್ರಾಮ. ನೋಡಿ, ರೇಷ್ಮೆ ಬೆಳೆ ಹಾನಿಯಾಗಿದೆ ಮಳೆಯ ಕಾರಣದಿಂದಾಗಿ. 2.5 ಕ್ವಿಂಟಾಲ್ ರೇಷ್ಮೆ ಗೂಡು ಸಂಪೂರ್ಣವಾಗಿ ಹಾನಿಯಾಗಿದೆ. ರೇಷ್ಮೆ ಗೋಡೌನ್ ಮೇಲ್ಛಾವಣಿ ಕೂಡ ಹಾರಿ ಹೋಗಿದೆ, ಅವಾಂತರ ಸೃಷ್ಟಿಯಾಗಿದೆ. 300 ಮೀಟರ್ ದೂರಕ್ಕೆ ತಗಡು ಅಥವಾ ಶೀಟ್ಗಳು ಹಾರಿದ್ದಾವೆ. ಮಳೆಗೆ ಸಾವಿರಾರು ರೇಷ್ಮೆ ಹುಳುಗಳು ಸತ್ತು ಹೋಗಿದ್ದಾವೆ. ರೇಷ್ಮೆ ಬೆಳೆಗಾರ ಶೇಖಪ್ಪ ಎಂಬುವರಿಗೆ ಸೇರಿದಂಥ ರೇಷ್ಮೆ ಗೂಡಿದು. ಭಾರೀ ಗಾಳಿ ಮಳೆಗೆ ಚೆಲ್ಲಾಪಿಲ್ಲಿಯಾಗಿದ್ದೆ ಶಾಲೆಯ ಮೇಲ್ಛಾವಣಿ. ಹಾವೇರಿ ಜಿಲ್ಲೆಯ ಶಿಗ್ಗಾವಿಯ ಶಿಡ್ಲಾಪುರ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಗಾಳಿ ಮಳೆಗೆ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ಎಷ್ಟೊಂದು ಭೀಕರವಾದ ಬಿರುಗಾಳಿ ಇತ್ತು ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ಶಿಡ್ಲಾಪುರದ ಶಾಲೆ ಇದೆ, ನೋಡ್ತಾ ಇದ್ದೀರಿ. ಮೇಲ್ಛಾವಣಿಯ ಶೀಟ್ಗಳು ಹೀಗೆ ಹಾರಿ ಹೋಗಿದ್ದಾವೆ. ಹಾರಿ ಹೋದಂಥ ಶೀಟ್ಗಳನ್ನು ಮತ್ತೆ ತಂದು ಶಾಲೆಯ ಮುಂದೆ ಇರಿಸಲಾಗಿದೆ. ವಿದ್ಯುತ್ ಕಂಬದಲ್ಲಿ ಸಿಲುಕಿದ್ದಾವೆ ಕೆಲ ಕಬ್ಬಿಣದ ರಾಡ್ಗಳು. ಶಾಲಾ ಆವರಣದಿಂದ ಕೊಂಚ ದೂರ ಹಾರಿ ಹೋಗಿದ್ವು, ಅದನ್ನು ಮತ್ತೆ ವಾಪಸ್ ತೆಗೆದುಕೊಂಡು ಬರಲಾಗಿದೆ.